ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ ಕಿಚ್ಚನ ಪಂಚಾಯತಿಯಲ್ಲಿ ಆಲ್ಮೋಸ್ಟ್ ಬರೀ ಪಂಚಾಯತಿ ಇರುತ್ತೆ, ಕ್ಲಾಸ್ ತಗೊಂತಾರೆ ಅಂತ ಅನ್ಕೊಂಡಿದ್ವಿ. ಆದರೆ ನಿಜವಾಗ್ಲೂ ಇಲ್ಲಿ ಸ್ವಲ್ಪ ಕಾಮಿಡಿ ಕೂಡ ಇತ್ತು. ಆಲ್ಮೋಸ್ಟ್ ರಕ್ಷಿತ್ ಅವ್ರು ಏನು ಮಾತಾಡಿದ್ರು, ಇಲ್ಲಿ ಎಲ್ಲರ ಹತ್ರ ಮಾತಾಡ್ಬೇಕಾದ್ರೆ ನಾರ್ಮಲ್ ಆಗಿ ಮಾತಾಡ್ತಾರೆ ರಕ್ಷಿತ್ ಅವರು. ಬಟ್ ಇಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗ್ತಿತ್ತು. ಯಾಕಂತಂದ್ರೆ ಒಂದು ಸ್ವಲ್ಪ ಟೈಮ್ ತಗೊಂಡು ಮಾತಾಡ್ತಿದ್ರು. ಮಿಕ್ಕಿರೋ ಎಲ್ಲಾ ಕಂಟೆಸ್ಟೆಂಟ್ ಹತ್ರ ಕೂಡ ಅವರು ಸಖತ್ತಾಗಿ ಮಾತಾಡ್ತಾರೆ, ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಮತ್ತೆ ನಿನ್ನೆ ಕಿಚ್ಚನ ಪಂಚಾಯಿತಿ ತುಂಬಾ ಚೆನ್ನಾಗಿತ್ತು. ಏನೊಂದು ಪಾಯಿಂಟ್ಗಳಿತ್ತು ಎಲ್ಲ ಇಲ್ಲಿ ನೇರವಾಗಿ ಇಲ್ಲಿ ಹೇಳ್ತಾ ಬಂದ್ರು. ಮುಖ್ಯವಾದ ಪಾಯಿಂಟ್ ಅಂತ ಅಂದ್ರೆ ಇದ್ದಿದ್ದಂಗೆ ಹೇಳಿದ್ದು, ಅದು ಇಲ್ಲಿ ಈ ಸತಿ TRP ಅಷ್ಟು ಬಂದಿಲ್ಲ, ನೀವೇನು ಮಾಡ್ತಲ್ಲ ಅಂತ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು. ಯಾಕಂತಂದ್ರೆ ಕಳೆದ 11 ಸೀಸನ್ ಏನಿತ್ತು, ಈ ಒಂದು 12ನೇ ಸೀಸನ್ನು ಎಲ್ಲ ನಿಮ್ ಕೈಲೇ ಇದೆ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಇಲ್ಲಿ ಮೇನ್ ಆಗಿ ಆಲ್ಮೋಸ್ಟ್ ಕಾನ್ಸೆಪ್ಟ್ ನ ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ರು. ಆಲ್ಮೋಸ್ಟ್ ಪ್ರತಿಯೊಬ್ರು ಕಂಟೆಸ್ಟೆಂಟ್ಗಳು ಏನ್ ಅನ್ಕೊಂಡಿದ್ದಾರೆ, ಇಲ್ಲಿ ನಾನು ವಾಯ್ಸ್ ರೈಸ್ ಮಾಡ್ಬಿಟ್ರೆ ಇಲ್ಲಿ ಕಾಣಿಸ್ಕೊಂತೀನಿ, ಜಗಳ ಆಡ್ಬಿಟ್ರೆ ಸ್ವಲ್ಪ ಹೈಲೈಟ್ ಆಗ್ತೀನಿ ಅಂತ ಅಂದ್ಬಿಟ್ಟು ಏನೊಂದು ಮಿಸ್ಟೇಕ್ ಮಾಡ್ತಿದ್ರು. ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳಿದ್ದೆ, ಇಲ್ಲಿ ಬೇಕಂತ ಬಂದ್ರೆ ಬೇಡ, ಆ ಒಂದು ಸಿಚುವೇಶನ್ ಅಲ್ಲಿ ಆ ಜಗಳನೇ ಬೇಕಾಗಿರಲ್ಲ, ಆದ್ರೆ ಇವರೇ ಕ್ರಿಯೇಟ್ ಮಾಡ್ಕೊಂಡು ಮಾತಾಡೋದು, ಮತ್ತೆ ಇಲ್ಲಿ ಅವ್ರದೊಂದು ಪಾತ್ರನೇ ಇರಲ್ಲ, ಆ ಒಂದು ಟೈಮಲ್ಲಿ ಹೋಗಿ ಎಂಟ್ರಿ ಕೊಟ್ಬಿಟ್ಟು ಇಲ್ಲಿ ಮಾತಾಡೋದು, ಈ ರೀತಿಯಾಗಿ ಮಾಡ್ತಾರಲ್ಲ, ಅಲ್ಲಿ ಈ ತರ ಮಿಸ್ಟೇಕ್ ಮಾಡ್ತಿದ್ದೀರಾ. ಒಂದು ನೀವಿಲ್ಲಿ ಯಾವ ರೀತಿಯಿಂದ ಹೋಗಿದ್ದೀರಾ ಅನ್ನೋದನ್ನ ಸ್ವಲ್ಪ ಇಲ್ಲಿ ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಇಲ್ಲಿ ಎಲ್ರಿಗೂ ಕೂಡ ಹೇಳಿದ್ರು. ಕ್ಲಾಸ್ ಅಂತೂ ಎಲ್ರಿಗೂ ಇಲ್ಲಿ ತಗೊಂಡ್ರು. ಸ್ವಲ್ಪ ಇಲ್ಲಿ ಒಂದು 2-3 ಜನಕ್ಕೆ ಸ್ವಲ್ಪ ಕ್ಲಾಸ್ ಕೂಡ ಮಿಸ್ ಆಯ್ತು ಅಂತ ಅನಿಸ್ತು. ಆದ್ರೆ ಕಾಕ್ರೋಚ್ ಸುಧೀರ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಲ್ಲಿ ಬೈದ್ರು. ಆಲ್ಮೋಸ್ಟ್ ಅವ್ರು ಬೈತಿದ್ರೆ ಇವ್ರ ಕಣ್ಣೆ ಸ್ವಲ್ಪ ಕೆಂಪಾಗೋಗ್ಬಿಟ್ಟಿತ್ತು. ನಾವು ಸಿನಿಮಾಗಳಲ್ಲಿ ಏನೊಂದು ವಿಲ್ಲನ್ ರೋಲ್ನ ನಾವಿಲ್ಲಿ ನೋಡ್ತೀವೋ, ಬಟ್ ಅವ್ರು ನಿಜವಾಗ್ಲೂ ಕೂಡ ವಿಲ್ಲನ್ ಆಗಿ ಇಲ್ಲ ಅಂತ ಗೊತ್ತಾಗ್ತದೆ. ಇಲ್ಲಿ ಎಲ್ರೂ ಕೂಡ ಯಾವ ರೀತಿ ನಿಭಾಯಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ಲಿಲ್ಲ. ಆಲ್ಮೋಸ್ಟ್ ಇವಾಗ ಕಿಚ್ಚನ ಪಂಚಾಯಿತಿಯಲ್ಲಿ ಇವಾಗ ಏನೊಂದು ಕ್ಲಾಸ್ ಆಗಿದೆಯೋ, ನೆಕ್ಸ್ಟ್ ವೀಕಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ತಿದ್ಕೊಂತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ತಿದ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬಾಕ್ಲು ಓಪನ್ ಮಾಡಿಸ್ಬಿಟ್ಟು ಈಗ ಹೇಗೆ ಓಪನ್ ಮಾಡಿಸಿದ್ರು, ಲಾಸ್ಟ್ ಇಯರ್ ನೋಡಿದ್ರೆ ಇಲ್ಲಿ ಶೋಭಾ ಶೆಟ್ಟಿ ಅವರಿಗೆ ಇಲ್ಲಿ ಚಮಕ್ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಡೈರೆಕ್ಟ್ ಆಗಿ ಇಲ್ಲಿ ಅವ್ರು ನಾಮಿನೇಟ್ ಆಗಿರ್ಲಿಲ್ಲ, ಆದರೆ ಎಲಿಮಿನೇಟ್ ಮಾಡೇ ಕಳಿಸ್ಬಿಟ್ರು. ಇವಾಗ ಡೈರೆಕ್ಟ್ ಆಗಿ ಡೋರ್ ಕೂಡ ಓಪನ್ ಮಾಡಿಸ್ಬಿಟ್ಟು ಇಲ್ಲಿ ಹೇಳಿದ್ರು ಎಲ್ಲಾ ಸ್ಪರ್ಧಿಗಳು ಇಲ್ಲಿ ಸುಧೀರ್ ಒಬ್ಬರಿಗೆ ಅಲ್ಲ ಎಲ್ರಿಗೂ ಕೂಡ ಇಲ್ಲಿ ಆಫರ್ ಕೊಡ್ತೀನಿ, ಆರಾಮಾಗಿ ಇಲ್ಲಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಏನಕ್ಕೆ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಈ ಸತಿ ಅಷ್ಟೊಂದು TRP ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಅಭಿಪ್ರಾಯ ಇದೆ. ಆಲ್ಮೋಸ್ಟ್ ಕಳೆದ ಬಾರಿ ಸೀಸನ್ 11ಗೆ ಹೋಲಿಸಿದ್ರೆ ಈ ಬಾರಿ ಸೀಸನ್ 12 ಏನಿದೆ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಇಲ್ಲಿ TRP ಬಂದಿದೆ. 12.2 ಏನೋ TRP ಬಂದಿದೆ. ಆದ್ರೆ ಈ ನಾರ್ಮಲ್ ಡೇಸ್ ಅಲ್ಲಿ ಅಷ್ಟೊಂದು TRP ಬಂದಿಲ್ಲ. ಇದನ್ನೇ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದು. ನೀವು ಬಿಗ್ ಬಾಸ್ ಮನೆಗೆ ಏನಕ್ಕೆ ಬಂದಿದ್ದೀರಾ ಅನ್ನೋದನ್ನ ಎಲ್ಲರೂ ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದು. ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹೆಸರಿಟ್ಟಿ ಹೇಳಿದ್ರು. ಆಲ್ಮೋಸ್ಟ್ ಧ್ರುವಂತ್ ಅವರು ಇಲ್ಲಿ ಏನು ಮಿಸ್ಟೇಕ್ ಮಾಡ್ತಾ ಇದಾರೆ, ಆಲ್ಮೋಸ್ಟ್ ಅವ್ರು ಸಿಂಪತಿ ಕಾರ್ಡ್ ಇಲ್ಲಿ ಪ್ಲೇ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನ್ನಿಸ್ತದೆ, ಮನೆಯಲ್ಲೇ ಯಾರ್ಯಾರಿಗೆ ಅನ್ನಿಸ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೈ ಕೂಡ ಎತ್ತಿಸಿದ್ರು. ಕೆಲವೊಬ್ರು ಹೌದು ಸಿಂಪತಿ ಕಾರ್ಡ್ನ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳಿದ್ರು. ಇಲ್ಲಿ ಮನೆಯೊಳಗಡೆ ಆ ರೀತಿ ಅಭಿಪ್ರಾಯ ಇರಬೇಕಾದ್ರೆ ಇಲ್ಲಿ ಅವರು ಒಂದು ಆಟ ಏನಿದೆ ಅವರು ತೋರಿಸ್ತಾ ಇಲ್ಲ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಡೈರೆಕ್ಟ್ ಆಗಿ ಧ್ರುವಂತ್ ಅವ್ರ ಹೆಸರು ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ಮಲ್ಲಮ್ಮ ಅವ್ರು ಏನು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಯಾಕಂದ್ರೆ ಮಲ್ಲಮ್ಮ ಅವರು ಕಲಿತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಟೈಮು ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಇಲ್ಲಿ ಮಲ್ಲಮ್ಮ ಅವ್ರಿಗೆ ಚಾನ್ಸ್ ಕೊಟ್ಟಿರೋದು ತುಂಬಾನೇ ಇಷ್ಟ ಆಗಿದೆ. ಬಟ್ ಅದೇ ಅಷ್ಟೊಂದು ಅವರು ಹೇಳ್ಕೊಳ್ಳೋ ಮಟ್ಟಿಗೆ ಬಿಗ್ ಬಾಸ್ ಮನೆಯೊಳಗಡೆ ಕಾಣಿಸ್ಕೊಂತಿಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಕಳೆದು ಹೋಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕೆಲವೊಬ್ರು ಇವಾಗ ಹೆಂಗೆ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೋ ಅದೇ ರೀತಿಯಲ್ಲಿ ಮಲ್ಲಮ್ಮ ಅವ್ರು ಆಗಿದ್ದಾರೆ ಅಂತ ಅಂದ್ಬಿಟ್ಟು ನೀಟಾಗಿ ಇಲ್ಲಿ ಎಚ್ಚರಿಕೆ ಕೊಟ್ಟರು. ಆಲ್ಮೋಸ್ಟ್ ಬೇಗನೆ ಅರ್ಥ ಮಾಡ್ಕೋಬೇಕಾಗತ್ತೆ ಅನ್ನೋ ಹಿಂಟ್ ಕೂಡ ಇಲ್ಲಿ ಕೊಟ್ಟರು. ಹಿಂಟ್ ಅನ್ನೋಕ್ಕಿಂತ ಡೈರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು, ಕಳೆದೋಗ್ಬಾರ್ದು, ಡೈರೆಕ್ಟ್ ಆಗಿ ಇಲ್ಲಿ ಆಟ ಆಡಿದ್ರೆ ಮಾತ್ರನೇ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹೇಳಿದ್ರು. ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರಿಗೆ ಇಲ್ಲಿ ಹೇಳಾದ್ಮೇಲೆ ಇಲ್ಲಿ ಧ್ರುವಂತ್ ಅವ್ರಿಗೆ ಮತ್ತೆ ಇಲ್ಲಿ ಹೇಳ್ತಾರೆ, ನಿಮ್ಮ ಥರ ಈ ರೀತಿಯಾಗಿ ಮಾತಾಡಿದ್ರೆ ಯಾರೂ ಕೂಡ ಬಿಗ್ ಬಾಸ್ನ ಗೆದ್ದೇ ಇಲ್ಲ. ಇವಾಗ ಧ್ರುವಂತ್ ಅವ್ರು ಆಲ್ಮೋಸ್ಟ್ ಕೆಲವೊಬ್ರಿಗೆ ಅನ್ಸೋದೇನಪ್ಪ ಅಂತಂದ್ರೆ ಸಿಂಪತಿ ಕಾರ್ಡ್ನ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಆದರೆ ಈ ರೀತಿ ಮಾತಾಡ್ತಾರಲ್ಲ, ಈ ರೀತಿ ಮಾತಾಡಿದ್ರು ಯಾರೂ ಕೂಡ ಇಲ್ಲಿ ಬಿಗ್ ಬಾಸ್ನ ಗೆದ್ದೇ ಇಲ್ಲ. ಇವಾಗ ಗನ್ನಲ್ಲಿ ಹೇಗೆ ಬುಲೆಟ್ ಹಾಕ್ಬಿಟ್ಟು ಫೈರ್ ಮಾಡ್ತಾರೆ ಆ ರೀತಿ ಮಾತಾಡಿರೋರೇ ಗೆದ್ದಿರೋದು ಅಂತ ಕೂಡ ಇಲ್ಲಿ ಉದಾಹರಣೆ ಕೂಡ ಇಲ್ಲಿ ಕೊಡ್ತಾರೆ. ಆದರೆ ಇದನ್ನ ಧ್ರುವಂತರು ಯಾವ ರೀತಿ ತಗೊಂತಾರೆ, ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಅವರು ಸಿಕ್ಕಿರೋ ಚಾನ್ಸ್ನ ಇಲ್ಲಿ ಬೇರೆಯವರಿಗೆ ಬಿಟ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಕಾರಣಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದು. ಆಲ್ಮೋಸ್ಟ್ ಇಲ್ಲಿ ಅವ್ರಿಗೆ 3 ಟೈಮ್ಸ್ ಇಲ್ಲಿ ವಾರ್ನಿಂಗ್ ಸಿಗ್ದಂಗೆ ಆಯಿತು. ಬೈ ಚಾನ್ಸ್ ಆಗಿ ನೆಕ್ಸ್ಟ್ ಏನಾನ ಅವ್ರು ಇಲ್ಲಿ
ಬಂದರು ಅಂತಂದರೆ, ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾಮಿನೇಟ್ ಆದರು ಅಂತಂದರೆ ಎಲಿಮಿನೇಟ್ ಆಗೋದು ಕನ್ಫರ್ಮ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಇದು ಸಿಂಪತಿ ಕಾರ್ಡು ಪ್ಲೇ ಮಾಡ್ತಾರೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಮನೆಯೊಳಗಡೆ ಇರೋರಿಗೆ ಅನಿಸಿದೆ. ಮತ್ತು ಇಲ್ಲಿ ಈಚೆ ಜನಕ್ಕೆ ಅನಿಸುತ್ತೆ ಆಲ್ಮೋಸ್ಟು ಇವರು ಹೆಂಗಿದ್ರು ಕೂಡ ಬಿಟ್ಕೊಡ್ತಾರಲ್ವಾ, ಆರಾಮಾಗಿ ಇವ್ರನ್ನ ಈಚೆ ಕಳಿಸ್ಬೋದು ಅಂತ ಕೂಡ ಇಲ್ಲಿ ಕೆಲವೊಬ್ಬರಿಗೆ ಅನಿಸುತ್ತೆ. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸಲ್ಲಿ ಏನೇನೊಂದು ಮೈನಸ್ ಆಗಿದೆ, ಮತ್ತು ಇಲ್ಲಿ ಜಂಟಿಗಳು ಏನೇನು ಮಿಸ್ಟೇಕ್ ಮಾಡ್ತಿದ್ದಾರೆ, ಒಂಟಿಗಳು ಏನೇನು ಮಿಸ್ಟೇಕ್ ಮಾಡ್ತಿದ್ದಾರೆ, ಮತ್ತು ಈ ಒಂದು ಕಾನ್ಸೆಪ್ಟ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಇಬ್ಬರು ಕೂಡ ಇಲ್ಲಿ ಪೈಪೋಟಿಗೆ ಬಿದ್ದಿದ್ರು. ನಾವ್ಯಾಕೆ ಇಲ್ಲಿ ಕೇಳಬೇಕು, ಜಂಟಿಗಳು ತಪ್ಪು ಮಾಡಿದ್ರೆ ಒಂಟಿಗಳಿಗೆ ತಾನೇ ಶಿಕ್ಷೆ ಸಿಗೋದು ಅಂತಂದ್ಬಿಟ್ಟು ಇಲ್ಲಿ ಪೈಪೋಟಿ ಬಿದ್ದಿದ್ದಕ್ಕೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೋಗಿದ್ರು. ಅಂದರೆ ಇವಾಗ ಒಬ್ಬರ ಮೇಲೆ ಒಬ್ಬರು ಜಿದ್ದು ಬಿದ್ದುಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ, ಅಂದರೆ ಬಿಗ್ ಬಾಸ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ಬಿಟ್ಟು ಇಲ್ಲಿ ನೇರವಾಗಿ ಹೇಳಿದ್ರು. ಸದ್ಯ ಇವಾಗ ಪ್ರತಿಯೊಬ್ಬರಿಗೂ ಕೂಡ ಅವ್ರು ಏನೊಂದು ಮಿಸ್ಟೇಕ್, ಮೊದಲನೇ ವಾರ ಬಂದಾಗ ಇಲ್ಲಿ ಏನೊಂದು ಮಿಸ್ಟೇಕ್ ಮಾಡ್ತಿದ್ರು ಅಂತಂದ್ಬಿಟ್ಟು ಗೊತ್ತಾಯಿತು. ಬಟ್ ಆ ಮಿಸ್ಟೇಕ್ನ ಏನು ಮಿಸ್ಟೇಕ್ ಇತ್ತು ಅದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅವರು. ಆದರೆ ಮತ್ತೆ ಅದೇ ತಪ್ಪುಗಳನ್ನ ಇಲ್ಲಿ ಮಾಡ್ಕೊತಾ ಬಂದರು. ಈ ವಾರ ಒಂದು ಕಿಚ್ಚನ ಪಂಚಾಯಿತಿ ಇಲ್ಲಿ ಮುಗಿದಿದೆ. ಆದರೆ ಸ್ವಲ್ಪ ಇಲ್ಲಿ ಕ್ಲಾಸ್ ತೊಗೋಬೇಕಾಗಿರೋರಿಗೆ ಇನ್ನೂ ಸ್ವಲ್ಪ ತೊಗೋಬೇಕಿತ್ತು. ಫ್ರೀ ಪ್ರಾಡಕ್ಟ್ ಅಂತೆಲ್ಲ ಹೇಳಿದ್ರಲ್ಲ, ಅದ್ರ ಬಗ್ಗೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಏನೂ ಸ್ವಲ್ಪ ಕ್ಲಾಸ್ ಸಿಗಲಿಲ್ಲ. ಮತ್ತು ಜಾನ್ವಿಯವ್ರಿಗೂ ಕೂಡ ಇಲ್ಲಿ ಕ್ಲಾಸ್ ಸಿಗಲಿಲ್ಲ. ನಾಳೆ ಸಂಚಿಕೆಯಲ್ಲಿ ನೋಡಬೇಕಾಗುತ್ತೆ. ಆಲ್ಮೋಸ್ಟ್ ನಗದಿದ್ರೂ ಕೂಡ ನಗ್ಸದಿದ್ರೂ ಕೂಡ ಇಲ್ಲಿ ಸ್ವಲ್ಪ ಕ್ಲಾಸ್ ಅಂತೂ ಸಿಕ್ಕೇ ಸಿಗುತ್ತೆ. ಯಾಕಂತಂದರೆ ಇವತ್ತು ಎಪಿಸೋಡಲ್ಲಿ ಮಿಸ್ ಆಗಿದೆ, ನಾಳೆ ಎಪಿಸೋಡಲ್ಲಿ ಕನ್ಫರ್ಮ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಕೂಡ ಇಲ್ಲಿ ಅನ್ನಿಸ್ತದೆ. ಜಾನ್ವಿ ಅವರು ಸ್ವಲ್ಪ ಇಲ್ಲಿ ನಾಲ್ಗೆನ ಹರಿಬಿಟ್ಟಿದ್ರು ಅಂತಂದ್ಬಿಟ್ಟು ಹೇಳಿದೆ. ಯಾಕಂದರೆ ನಾಯಿಗಳು ಅನ್ನೋ ಪದನ ಇಲ್ಲಿ ಯೂಸ್ ಮಾಡಿದ್ರು. ಆ ಒಂದು ವಿಚಾರಕ್ಕೆ ಕ್ಲಾಸ್ ತಗೊಳ್ಬೋದು. ಇವರ ಪಂಚಾಯತಿಲಿ ಎಲ್ರಿಗೂ ಕೂಡ ಕ್ಲಾಸ್ ತಗೊಂಡು ಆದಮೇಲೆ ಇಲ್ಲಿ ಮಲ್ಲಮ್ಮ ಅವರು ಕೇಳ್ತಾರೆ, ಅಂದರೆ ಕಂಟೆಸ್ಟೆಂಟ್ ಎಲ್ರಿಗೂ ಕೂಡ ಇಲ್ಲಿ ಕೇಳ್ತಾರೆ, ಯಾಕೆ ಎಲ್ಲರೂ ಕೂಡ ಇಲ್ಲಿ ಕಿಚ್ಚನ ಪಂಚಾಯಿತಿ ಆದಮೇಲೆ ಜಗಳ ಆಯಿತು ಅಂತಂದ್ಬಿಟ್ಟು ಹೇಳ್ತಿದ್ದೀರಾ, ಅವರೇನು ನಮ್ಗೆ ಇಲ್ಲಿ ಜಗಳ ಆಡು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರಾ ಅಂತಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಇಲ್ಲಿ 11 ಸೀಸನ್ ಆಯಿತು, ನನ್ನ ಪರ ಯಾರೂ ಕೂಡ ಒಬ್ಬರು ಕೂಡ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡಿರಲಿಲ್ಲ, ಮಾತಾಡಿರಲಿಲ್ಲ. ಇಲ್ಲಿ ನಿಮಗೆ ಶೋ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಪರ ಇಲ್ಲಿ ಮಾತಾಡಿದ್ರಲ್ಲ ಅಷ್ಟು ಸಾಕು ಮಲ್ಲಮ್ಮ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಮಲ್ಲಮ್ಮ ಅವ್ರು ಹೇಳಿದ್ದು ಕೂಡ ಇಲ್ಲಿ ಕರೆಕ್ಟ್ ಇತ್ತು. ಯಾಕಂದರೆ ಪ್ರತಿ ಸತಿ ಕೂಡ ಇಲ್ಲಿ ಪ್ರತಿ ಸೀಸನ್ನು ಕೂಡ ಬಂದಾಗ ಇಲ್ಲಿ ಕಿಚ್ಚನ ಪಂಚಾಯಿತಿ ಆಗಿದ ತಕ್ಷಣ ಅವರೊಂದು ಹಿಂಟ್ ಕೊಟ್ಟಿರ್ತಾರೆ, ಏನೊಂದು ತಪ್ಪು ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು. ಆದರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಹೋಗಾದ್ಮೇಲೆ ಇಲ್ಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಮಲ್ಲಮ್ಮ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವ್ರು ಬಂದು ಹೋಗಾದ್ಮೇಲೆ ಯಾಕೆ ಈ ರೀತಿ ಚೇಂಜ್ ಆಗಬೇಕು, ಅಂದರೆ ಅವ್ರ ಮೇಲೆ ಯಾಕೆ ಬ್ಲೇಮ್ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದು, ನನ್ನ ಪರ ಇಲ್ಲಿ ಮಾತಾಡೋಕ್ಕೆ 11 ಸೀಸನ್ ಆದಮೇಲೆ 12ನೇ ಸೀಸನಲ್ಲಿ ಮಲ್ಲಮ್ಮ ಅವರೇ ಬರಬೇಕಿತ್ತು ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ವೀಕ್ಷಕರ, ಇವ್ರು ಹೇಳಿದ್ರಲ್ಲೂ ಕೂಡ ಇಲ್ಲಿ ಸತ್ತ ಇದೆ ಅಂತಂದ್ಬಿಟ್ಟು ಅನ್ಸುತ್ತೆ. ಇಲ್ಲಿ ಯಾರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಇಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ನಮಗೆ ಹೇಳ್ಬಿಟ್ರು, ನಾವು ಜಗಳ ಆಡ್ಬಿಡೋಣ ಅಂತಂದ್ಬಿಟ್ಟು ಆಡಬಾರ್ದು. ಆದರೆ ಮೈನಸ್ ಇರೋದನ್ನ ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಮೈನಸ್ಗೆ ಹೋಗೋದಲ್ಲ ಅಂತ ಕೂಡ ಇಲ್ಲಿ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಗಳು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ವೀಕ್ಷಕರೇ, ಸದ್ಯ ಇವಾಗ ನಿನ್ನೆ ಎಪಿಸೋಡು ನೀವೇನಾದರೂ ನೋಡಿದರೆ ನಿಮಗೆ ನಿನ್ನೆ ಎಪಿಸೋಡ್ ಬಗ್ಗೆ ಇಲ್ಲಿ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.